ಸಚಿವ ಪ್ರಿಯಾಂಕ್ ಖರ್ಗೆ ಉದ್ದೇಶಪೂರ್ವಕವಾಗಿ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುತ್ತಿಲ್ಲ, ತಳವಾರ ಸಮಾಜಕ್ಕೆ ಮರಣ ಶಾಸನ ರೂಪಿಸಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ತಳವಾರ ಸಮಾಜ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ನಮ್ಮ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರಗಳು ನೀಡುತ್ತಿದ್ದರು. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನೀಡುತ್ತಿದ್ದ ಎಸ್ಟಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿಯಲಾಗಿದೆ. ಸಂವಿಧಾನಿಕವಾಗಿಯೇ ನಮ್ಮ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ದೊರಕಿದೆ. ನಮ್ಮ ಸಮಾಜ ರಾಜಕೀಯವಾಗಿ, ಆರ್ಥಿಕವಾಗಿ ಸದೃಢವಾಗಿ ಬೆಳೆಯುತ್ತದೆ ಎಂದು ಉದ್ದೇಶಪೂರ್ವಕವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಿಗಳಿಗೆ ಹೇಳಿ ಎಸ್ಟಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿದು ನಮ್ಮ ಸಮಾಜಕ್ಕೆ ಮರಣ ಶಾಸನ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯವಾಗಿ 10 ರಿಂದ 26ರವರೆಗೆ ಜಿಲ್ಲೆಯ ಎಲ್ಲಾ ಶಾಸಕರ ಮನೆಗಳ ಮುಂದೆ ತಳವಾರ ಸಮಾಜದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರಿಯಾಂಕ್ ಖರ್ಗೆ ಮೂಲ ಸಮಸ್ಯೆ ಕಾರಣರೇ, ಯಾಕಂದರೆ ಅವರ ತಂದೆಯವರು ಹೇಗೆ ಅಂತಂದರೆ ಹಿಂದೆ ಅವರು ಗೃಹ ಮಂತ್ರಿಯಾಗಿದ್ದಾಗ ಟೋಕ್ರೆ ಕೋಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಾಗ ಅವ್ರಿಗೆ ಇವತ್ತು ನಮಗೆ ತಳವಾರಿಗೆ ಹೆಂಗೆ ಮಾಡ್ತಾರೆ ಅದೇ ಥರ ಭಯ ಹಾಕಿ ಅವ್ರ ಮ್ಯಾಗ ಎಲ್ಲ ಸಲದ ಆರೋಪಗಳು ಮಾಡಿ ಸುಳ್ಳು ಹೇಳಿ ಸುಳ್ಳು ಕೇಸುಗಳು ದಾಖಲಾಗಿಸಿ ಅವ್ರಿಗೆ ಬೆದರಿಸಿ ಲಾಸ್ಟಿಗೆ ಅವರು ತಮ್ಮ ಇಲಾಖೆಲಿಂತ ಗೃಹ ಇಲಾಖೆಲಿಂತ ಒಂದು ಸುತ್ತೋಲೆ ಹೊರಡಿಸ್ತಾರೆ. ನೀವು ಯಾರೆಲ್ಲ ಟೋಕ್ರೆ ಕೋಳಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತೊಗೊಂಡಿದ್ದೀರಿ, ನೀವು ಅವೆಲ್ಲವೂ ನಮ್ಗೆ ಹಿಂದಿರಿಸಿದ್ರೆ ನಿಮ್ಮ ಮ್ಯಾಗೆ ಯಾವುದೇ ರೀತಿ ನಾವು ಕ್ರಮ ಕೈಗೊಳ್ಳೋದಿಲ್ಲ. ಕೊಟ್ಟವರಿಗೂ ನಾವು ಏನಪ್ಪ ಅಂದರೆ ಯಾವುದೇ ರೀತಿ ಅವ್ರನ್ನ ಮ್ಯಾಗ ನಾವು ಕೇಸ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಅಂತೇಳಿ ಅಂಜಿಸಿ ಅವರನ್ನೆಲ್ಲ ಸರ್ಟಿಫಿಕೇಟ್ ತೊಗೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆಯವರು ಯಾವ ರೀತಿ ಟೋಕ್ರೆ ಕೋಲಿಗೆ ಮಣ್ಣು ಮಾಡಿದ್ರು, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ತಳವಾರ ಸಮಾಜದ ಮ್ಯಾಗ ಮರಣ ಶಾಸನ ಬರಲೇಬೇಕು. ನಾವು ಈಗಾಗಲೇ 4 ಸಾರಿ ಭೇಟಿ ಆಗಿದ್ವಿ. ಅವ್ರು ಯಾವಾಗ ಕರೆದಾರ ಅವಾಗ ಹೋಗಿ ಭೇಟಿ ಆಗಿದ್ದೀವಿ. ಅವ್ರು ಏನೇನು ಕೇಳ್ಯಾರ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿವಿ. ಇನ್ನು ಮುಂದೆ ಏನು ಅವ್ರ ಖ್ಯಾತೆ ಕೊಡ್ತೀವಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ತಿಳ್ಬೇಕು. ಬಾಯಿ ಬಿಟ್ಟರೆ ಅದೇನು ವೇದ ಉಪನಿಷತ್ ಹೇಳ್ದಂಗೆ ಬರೀ ಬುದ್ಧ ಬಸವ ಅಂಬೇಡ್ಕರ್ ಸಂವಿಧಾನ ಕಾನೂನು ನಾನು ಮೀರಬೇಡ್ರಿ ನೀವು ಮೀರಬೇಡ್ರಿ. ಎಲ್ಲಿ ಇಟ್ಟಿರಿ ಮರ ಈ ಕಲಬುರಗಿ ಡಿಸ್ಟಿಕ್ದಲ್ಲಿ ಸಂವಿಧಾನ ತುಗಲಕ್ಕಿನ ನೀತಿಗಿಂತ ಕನಿಷ್ಠ ಆಗೋಗ್ಬಿಟ್ಟದ ಅವ್ರ ಕೈಯಾಗ. ಕಲಬುರಗಿ ಜಿಲ್ಲಾ ಸಿಂಪು ಅವ್ರು ಇಲ್ಲಿ ಉಸ್ತುವಾರಿ ಮಂತ್ರಿಗಳಾದಾಗಂತೂ ಅದು ಹದಗೆಟ್ಟು ಹೋಗ್ಬಿಟ್ಟದ ವ್ಯವಸ್ಥೆ. ಯಾರು ಅವ್ರು ಎದುರು ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಪೂರ್ತಿ ಭಯಭೀತ ವಾತಾವರಣ. ಈ ಭಾಗದಾಗ ನಿರ್ಣಾಯಕರಿದ್ದು ಕೂಡ ನಮಗೆ ಈ ರೀತಿ ಅನ್ಯಾಯ ಮಾಡ್ತಾರೆ ಇವರು. ಎಲ್ಲಿ ಸಂವಿಧಾನ ಜಾರಿಯಲ್ಲಿ ಅದ? ನಾವು ಅದರಲ್ಲಿ ಯಾವತ್ತು ಅದೇ ಸ್ಲೋಗನ್ ಇಟ್ಟುಕೊಂಡಿದ್ದೆವು, ಕಲ್ಯಾಣ ಕರ್ನಾಟಕದಲ್ಲಿ ಸಂವಿಧಾನ ಜಾರಿಗೆ ಒತ್ತಾಯಿಸಿ ತಳವಾರ ಪಾದಯಾತ್ರೆ. ನಮಗೇನು ತಳವಾರ ಸೌಲಭ್ಯ ಏನು ಸಿಕ್ಕದಲ್ಲ, ಇದು ಒಂದೇ ಒಂದು ಸಿಂಗಲ್ ಲೈನ್ ಆ್ಯಸ್ ಪರ್ ರೂಲ್ 342 ಪರಿಶಿಷ್ಟ ಪಂಗಡಕ್ಕೆ ಏನು ಸಂಬಂಧಿಸಿದ ಸಂವಿಧಾನ ಈ ಪ್ರಕಾರನೇ ನೀವು ಆ ತಳವಾರ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ನಾವು ಅವತ್ತು ಸರ್ಟಿಫಿಕೇಟ್ ಹೋಗಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೊಂದು ಯಾಕೆ ಅರ್ಥ ಆಗಲ್ಲಾಗ್ಯದ ಅವ್ರಿಗೆ. ನಾವೇನೋ ಕೂಡ ಅದೇನೋ ಕೇಳಿದ್ರತ್ತ ಸ್ನೇಹಿತರು ಕೊಟ್ಟು ಕೇಳಿದ್ರತ್ತ ನಾ ಬಿಜಾಪುರಕ್ಕೆ DC ಕ್ಲಾರಿಫಿಕೇಶನ್ ಬರ್ತೀನಿ. ಇದು ಮುಳುಗಿಸೋದಲ್ಲ, ಈ ಹಡಗು ಮುಗಿಸೋದೆ ಮತ್ತು ಬಿಜಾಪುರ ಹಡಗು ಮುಗಿಸ್ಕೊಂಡ್ರಿ. ನೀವು ಎಷ್ಟು ದಿನ ಅಂತ ಇದೆ ನೀವು ಕೆಲಸ ಬರ್ಲಾರ್ದು ಆಟ ಆಡ್ಕೊಂಡು ತಿರುಗಾಡ್ತೀರಿ ಡಿಸ್ಟಿಕ್ದಾಗ. ಒಬ್ಬ ಏನು ಬಂದ್ರೆ ಜವಾಬ್ದಾರಿ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು, ಜನರ ಸಮಸ್ಯೆ ಏನದ, ಇಷ್ಟೆಲ್ಲ ಬರ ಪರಿಹಾರ ಆಗ್ಯದ ಮ್ಯಾಕಕ್ಕೆ ಏನು ವೈಮಾನಿಕ ವೀಕ್ಷಣೆ ಮಾಡಿದ್ರೆ ನೋಡ್ದಂಗೆ ಏನು ತಾವಂದ್ರೆ ತಮ್ಮ ಮನಸ್ಸಿಗೆ ಬಂದಾಗ ಮಾಡ್ತಾರೆ. ಇಲ್ಲಿ ಅತ್ಯಂತ ಸಂವಿಧಾನ ಉಲ್ಲಂಘನೆ ಆಗೋದು ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಿದ್ದೆ. ಅವ್ರು ಎಷ್ಟು ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನ ಕಗ್ಗೋಲೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಎಲ್ಲಿ ನಿಂತಂದ್ರೆ ಹೇಳ್ತೀನಿ. ಅವ್ರು ನಮಗೆ ಇಷ್ಟೇ ಅಲ್ಲ ದಲಿತರಿಗೆ ಕೂಡ ಏನೇನು ಅನ್ಯಾಯ ಮಾಡಿದ್ರೆ ಲಿಸ್ಟ್ಗೆ ಸಾಥ್ ಕೊಡ್ತೀನಿ ನಾವು. ಸುಮ್ಮನೆ ಅಧಿಕಾರ ಬಳಸುವ ಸಲುವಾಗಿ ಬರೀ ಸಂವಿಧಾನ ಬುದ್ಧ ಬಸವ ಅಂಬೇಡ್ಕರ್ ನಾನು ಲಿಸ್ಟ್ ಮಾಡಿ ಕೊಡ್ತೀನಿ ನೋಡು. ಇವ್ರು ಈ ಸಂವಿಧಾನ ಎಲ್ಲೆಲ್ಲಿ ಉಲ್ಲಂಘನೆ ಮಾಡ್ರೆ, ಎಷ್ಟು ಮಂದಿಗೆ ಅನ್ಯಾಯ ಮಾಡ್ರೆ, ಯಾವ ರೀತಿ ಅನ್ಯಾಯ ಮಾಡ್ರೆ ವಿತ್ ಸಂವಿಧಾನದ ಅಡಿಯಲ್ಲಿ ಮತ್ತು ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸಿದ ಸಂವಿಧಾನಕ್ಕೆ ಇವ್ರ ನಿಂತನೇ ಅನ್ಯಾಯ ಆಗ್ತದಲ್ಲ. ತಳವಾರ ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 6 ತಿಂಗಳಾಯಿತು. ಇವತ್ತು ವಿದ್ಯಾರ್ಥಿಗಳಿಗೆ ಶಾಲಾ ದಾಖಲಾತಿ ಶಾಲೆಯಲ್ಲಿ ದಾಖಲಾತಿ ಮಾಡ್ಕೊಳ್ಳಾಗ್ಯದ. ಇದು ಅನ್ಯಾಯವಲ್ಲ, ಒಬ್ಬರ ಮಕ್ಕಳು ಭವಿಷ್ಯ ಹಾಳಾಗಲ್ಲ. ಇದೇ ತಮ್ಮ ಮಕ್ಕಳಿಗೆ ಹಿಂಗೆ ಮಾಡ್ತಾರ. ಇದು ತಳವಾರ ತಾವು ಮಾರಲ್ರಿ, ಮಹಾರ ಸಮುದಾಯ ಅಂತ ಹೇಳ್ತೀರಿ. ಅದು ಆ್ಯಕ್ಚುಲಿ ಇನ್ನೊಂದು ಪದ, ಅದು ಕೋಲಿ ಸಮುದಾಯ. ನೀವು ಏನಪ್ಪ ಅಂದರೆ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತೀರಿ. ನಿಮ್ಗೆ ಹೆಂಗೆ ಇಲ್ಲಿ ತೊಗೊಳಕ್ಕೆ ಸಾಧ್ಯ ಆಯಿತು? ಒಂದು ರಾಜ್ಯದಾಗಿದ್ದು ಮತ್ತೊಂದು ರಾಜ್ಯಕ್ಕೆ ಬಂದು ಹೋಗ್ತೀರಿ. ನಿಮ್ಮ ತಂದೆಯವ್ರ ಕಾಲು ಹಿಡಿದಿಲ್ಲ SC ಅಂತೇಳಿ ಮೂಲ SC ಅವರು ಇಲ್ಲಿ ಅವ್ರಿಗೆ ಅನ್ಯಾಯ ಮಾಡಿರಲಿ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ತಳವಾರಿಗೆ ಹೆಂಗೆ ಸರ್ಟಿಫಿಕೇಟ್ ಕೊಡೋಕೆ ಬರ್ಲಂತ ಹೇಳ್ತೀವಿ ನಾವು.